ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೇಖಾ ಸ್ಮಾರ್ಟ್ ಫ್ಯಾಮಿಲಿಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ಬೆಳಗ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ಕೋತೀನಿ. ಬೆಳಗ್ಗೆ 5:30ಗೆ ಎದ್ದಿರ್ತೀನಿ. 10 ಗಂಟೆಗೆಲ್ಲ ಡ್ಯೂಟಿಗೆ ಹೋಗಬೇಕು. ನಮ್ಮ ಹಿಂದೂ ಲಿಂಗಾಯತ್ ಸಮಾಜದಲ್ಲಿ ನಮ್ಮ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಆದಷ್ಟು ಮನೇಲಾಯಿತು ಹೊರಗಡೆ ಆಯಿತು ಕೆಲಸ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆ ಅಂತೂ 10 ಗಂಟೆ ಅನ್ನೋಷ್ಟೊತ್ತಿಗೆ ಅವ್ರಿಗೂ ಎಲ್ಲರೂ ನನ್ನ ಥರ ಅಂದರೆ ಇನ್ನೂ ನನಗಿಂತ ಜಾಸ್ತಿನೇ ಕೆಲಸ ಮಾಡ್ತಾ ಇರ್ತೀರ. ಹಾಗೆ ನಾನು ಕೂಡ ಏನು ಮಾಡ್ತೀನಿ, ನಾನು 10 ಗಂಟೆಗೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ನನ್ನ ಬೆಳಗಿನ ಜಾವದ ಕೆಲಸಗಳೆಲ್ಲ ಮುಗಿಬೇಕು. ಸೊ ಎಲ್ಲ ಒಳಗಡೆಯಿಂದ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಹೊಸ್ಲಿ ಪೂಜೆ ಮಾಡಿ ರಂಗೋಲಿ ಹಾಕಿದರೆ ತುಂಬ ಶುಭ ಒಳ್ಳೆಯದು ಅಂತ ಯಾವಾಗಲೂ ನಮ್ಮ ಹಿರಿಯರು ಕಾಪಾಡ್ಕೊಂಬಂದಿರೋಂಥ ಸಂಸ್ಕೃತಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಕೂಡ ಪ್ರತಿದಿನ ರಾಯರನ್ನ ಸ್ಮರಣೆ ಮಾಡಿಕೊಂಡು ಇದೆಷ್ಟು ಕೆಲಸ 1 ಅವರ್ ಆಗುತ್ತೆ ಮಾಡ್ಕೋತೀನಿ. ಸೊ ಇದಿಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತು ಒಳಗಡೆ ಬಂದು ನನ್ನ ಕೆಲಸ ಶುರುವಾಗುತ್ತೆ. ನೀವು ಕೂಡ ಇದನ್ನೆಲ್ಲ ಪ್ರತಿದಿನ ಮಾಡ್ತಾ ಇರ್ತೀರಲ್ವ. ಸೊ ನಾನು ಕೂಡ ಒಂದು ಚಿಕ್ಕ ಲಾಗ್ ಮಾಡಿ ನನ್ನ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಈ ಚಿಕ್ಕದೊಂದು ವಿಡಿಯೋನ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಾಗೆ ಒಲೆ ತೊಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಬೆಳಗ್ಗೆ ಎದ್ದ ತಕ್ಷಣ ಹಾಳು ಮುಖದಲ್ಲಿ ಹೋಗ್ಬಿಟ್ಟು ಒಲೆ ಹಚ್ಚೋದಾಗಲಿ ನಮ್ಮ ಸಂಪ್ರದಾಯದಲ್ಲಿ ಬರೋದೇ ಇಲ್ಲ. ಹಾಗಾಗಿ ಗ್ಯಾಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಪೂಜೆ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನಾನು ಕೂಡ ಮುಖ ತೊಳೆದು ಹಾಲು ಕಾಯಿಸ್ಕೊಂಡು ಬನ್ನಿ ಫ್ರೆಶ್ಶಾಗಿ ಟೀ ಮಾಡ್ಕೊಂಡು ಕುಡಿಯೋಣ. ಮಕ್ಕಳು 10 ಗಂಟೆ 9:30ಗೆಲ್ಲ ಸ್ಕೂಲ್ಗೆ ಹೋಗಬೇಕು. ಮನೆಯವರು ಡ್ಯೂಟಿಗೆ ಹೋಗಬೇಕು, ನಾವು ಡ್ಯೂಟಿಗೆ ಹೋಗಬೇಕು. ಎಷ್ಟೊತ್ತಿದ್ರು 10 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಬೇಕು ನಮ್ಮದು. ಬರೀ ಟೀ ಕುಡಿಯೋಕ್ಕೆ ಸ್ವಲ್ಪ ಹೊರಗಡೆ ಬಂದಿದ್ದೆ, ಮನೆ ಹೊರಗಡೆ. ಅಷ್ಟೊತ್ತಿಗೆ ಆಗಲೇ ಬೆಳಕಾಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಮಕ್ಕಳನ್ನ ಎಬ್ಸೋಷ್ಟರಲ್ಲಿ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊತ ಮಕ್ಕಳಿಗೂ ಕೂಡ ಎಬ್ಸಿದೆ. ಅಷ್ಟೆಲ್ಲ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಎಲ್ಲ ಮುಗಿಸಿದ್ರು. ದೇವ್ರ ಪೂಜೆ ಮಾತ್ರ ನಮ್ಮ ಮನೆಯವರೇ ಪ್ರತಿದಿನ ಮಾಡೋದು. ಯಾಕಂದರೆ ನನ್ನ ಕೆಲಸ ಜಾಸ್ತಿ ಇರುತ್ತೆ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಟಿಫಿನ್ ಮಾಡಿಕೊಂಡ್ರು. ನನ್ನ ಅಡುಗೆ ಕೂಡ ಮುಗಿದೋಗಿರುತ್ತೆ. ಮಕ್ಕಳಿಗೆ ಅವ್ರ ಅಪ್ಪಾಜಿ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋಗ್ತಿರ್ತಾರೆ. ಈಗ ನಾನು ಬಿಟ್ಟು ಹೋಗೋದಕ್ಕೆ ಹೆಂಗೆ ಹೋಗ್ಲಪ್ಪ ಅಂತಿರ್ತಾರೆ ಮಕ್ಕಳು. ಬಾಯ್. ಓಕೆ, ಇವಾಗ ಮಕ್ಕಳು ಸ್ಕೂಲಿಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಮಕ್ಕಳ ಮುಖ ನೋಡೋದು. ಅಷ್ಟೊತ್ತವರೆಗೆ ನನಗೆ ಒಂದು 10ರಿಂದ 15 ನಿಮಿಷ ಟೈಮ್ ಇರುತ್ತೆ. ಸೊ ನಾನು ಕೂಡ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ರೆಡಿ ಆದೆ. 5-10 ನಿಮಿಷದಲ್ಲಿ ನಾನು ಬೇಗ ಪಾಠ ಅಂತ ತಿಂಡಿ ತಿಂದ್ಕೊಂಡು ಸೂಪರಾಗಿತ್ತು. ಚಪಾತಿ ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ದೆ. ಬರೀ ನನ್ನ ಡ್ಯೂಟಿ ಟೈಮ್ ಆಯಿತು, ಹೋಗಿ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.